ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಬಂದಿದ್ರೆ ಅಂದ್ಮೇಲೆ ನೀವು ಚೆನ್ನಾಗಿ ಇರ್ತೀರಾ, ನೀವೆಲ್ಲರೂ ಇದ್ದೀರಾ ಅಂದ್ಮೇಲೆ ನಾವು ಚೆನ್ನಾಗಿ ಇರ್ತೀವಿ. ಸ್ವಾಮಿ, ನಾನು ಯಾರು ಅಂತ ತಮ್ಗೆ ಗೊತ್ತಾಗ್ಲಿಲ್ಲ, ಬರೀ ಪಾತ್ರದ ಮೂಲಕ ತಾವು ಗುಡಿಸಿದ್ದೀರಿ. ಆದ್ರೆ ನಿಜ ಜೀವನದಲ್ಲಿ ಹೇಳ್ತೀನಿ ಕೇಳಿ. ನನ್ನ ಹೆಸರು ವೈಜನಾಥ್ ಬಿರಾದಾರ್, ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ತೇಗಂಪುರ ಗ್ರಾಮ. ನಾವೊಂದು ಬಡ ಕುಟುಂಬದಿಂದ ಹುಟ್ಟಿ ಬಂದಿದ್ದು. ನಮ್ಮ ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ನಾಗಮ್ಮ. ನಾವು ಒಟ್ಟಿಗೆ ಅಂದ್ರೆ 3 ಜನ ಅಣ್ಣ ತಮ್ಮರು. ನನ್ನ ಹೆಸರು ವೈಜನಾಥ್ ಬಿರಾದಾರ್, ನಮ್ಮ ತಮ್ಮನ ಹೆಸರು ಕಲ್ಲಪ್ಪ ಬಿರಾದಾರ್, ಇನ್ನೊಬ್ಬನ ಮಲ್ಲಿ ಬಿರಾದಾರ್ ಅಂತ ಹೇಳಿ. ಅವನು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ. ನನ್ನ ತಂಗಿ ಒಬ್ಬಳಿದ್ದಳು ಚಿನ್ನಮ್ಮ ಅಂತ ಹೇಳಿ, ಅವಳು ಕೂಡ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಳು. ನಮ್ದು ಬಡ ಕುಟುಂಬ. ಸುಮಾರು ನಾನು ಓದಿದ್ದು 3ನೇ ಕ್ಲಾಸ್, ಅಂದ್ರೆ 4ನೇ ಕ್ಲಾಸ್ ಅಂತ ಹೇಳಕ್ಕೆ ಅರ್ಧ ಓದಿಲ್ಲ ನಾನು. ಕಾರಣ ಏನಂದ್ರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ತೀರ್ಕೊಂಡಾಗ ನಮ್ಗೆ ಸ್ವಲ್ಪ ಜಮೀನಿತ್ತು. ಜಮೀನಿದ್ದಾಗ ಜಮೀನು ನೋಡ್ಕೊಳ್ಳೋದು ಯಾರಿಲ್ಲ ಅಂತ ಹೇಳಿ ದೊಡ್ಡ ಮಗ ನಾನೇ ಮನೆಗೆ ನಮ್ಮ ತಾಯಿಯವರು ಸ್ಕೂಲ್ ಬಿಡಿಸ್ಬಿಟ್ಟರು. ಅಲ್ಲಿ ಬಿಟ್ಟಿಂದ ನಮ್ಮ ತಾಯಿ ತವ್ರ ಮನೆ ಬಂದು ಬೀದರ್ ಜಿಲ್ಲೆ ಅಲ್ಲಿ ಒಂದು ಕಪ್ಲಾಪುರ ಅಂತ ಗ್ರಾಮ ಬರುತ್ತೆ, ಮೈಲಾರ್ ಅಂತಾಳೆ. ಅಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಮ್ಮ ತಾಯಿಯವ್ರ ತವ್ರ ಮನೆ. ಚಿಕ್ಕ ವಯಸ್ಸಿನಿಂದ ನನಗೆ ಈ ಭಜನೆ, ನಾಟಕ, ಡಬ್ಬಿನಾಟ, ಕೋಲಾಟ, ಈ ಮೊಹರಂದಲ್ಲೆಲ್ಲ ಈ ಡ್ಯಾನ್ಸ್ಗಳು ಮಾಡೋದು, ಇವೆಲ್ಲ ಮೊದಲಿಂದ ನಾನು ರಕ್ತಗತಲೇ ಬಂದಿದ್ದು. ನನಗನ್ಸಿದ ಮಟ್ಟಿಗೆ ನಮ್ಮ ತಂದೆಯವರಂತೂ ರೈತರವರು. ಸ್ವಲ್ಪ ನಮ್ಮ ತಾಯಿಯವರು ಸ್ವಲ್ಪ ಜೋಕ್ಸ್ ಮಾಡ್ತಾ ಇದ್ರಿ, ಸೋಬಾನ್ ಜಾನಪದ ಹಾಡುಗಳು, ಬಿಸ್ಕಲ್ ಪದ ಹಾಡುಗಳು, ಇವೆಲ್ಲ ಹಾಡು ಹಾಡ್ತಿದ್ರು. ನನಗೇನಾದ್ರೂ ಚಿಕ್ಕ ವಯಸ್ಸಿನಲ್ಲೇ ಕಲೆ ಬಂದಿದೆ ಅಂದ್ರೆ ನಮ್ಮ ತಾಯಿಯಿಂದ ಬಂದಿರ್ಬೋದು ಅಂತ ನನಗೊಂದು ಅನಿಸಿಕೆ. ಬರ್ತಾ ಬರ್ತಾ ಹಿಂಗೆ ನಾನು ಕೋಲಾಟ, ಡ್ರಾಮಾ ಎಲ್ಲ ಮಾಡುವಾಗ ನಮ್ಮೂರಲ್ಲಿ ಒಬ್ಬರು ರಘುನಾಥ್ ಅಂತ ಹೇಳಿದ್ರು, ರಘುನಾಥ್ ಮತ್ತೆ ಕಾಶಿರಾಮ್ ಅಂತ ಹೇಳಿ. ಅವ್ರೇನಂದ್ರು, ಮತ್ತೇನು ವೈಜನಾಥ್ ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ, ಮತ್ ನೀನು ಅದು ನಾಟಕ ಕಂಪ್ನಿಯಾಗಿ ಸೇರಬಾರ್ದು, ನಾಟಕ ಕಂಪ್ನಿ ಸೇರಿ ಪಿಕ್ಚರ್ನ ಹೋಗ್ಬೋದಲ್ಲ ಅಂತ ಈಗೆಲ್ಲ ಸುಮ್ಮನೆ ಅನ್ಕೊಂಡು ಮಾತು ಕೇಳಿದ್ರು. ಹೌದಲ್ವಾ ಅಂತ. ಅದಾಗ ಒಂದು ಇನ್ನಿಬ್ಬರು ಬೇರೆಯವ್ರು ಏನಂದ್ರು, ಹೌದು ನೀನು ಮತ್ತೆ ಪಿಕ್ಚರ್ ಸೇರಬೇಕಂತಿಲ್ಲ, ನೀನು ಏನು ಓದಿದೀಯಾ? 3ನೇ ಕ್ಲಾಸ್, ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿಲ್ಲ, ನೀನು ಹಿಂದೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಹೆಂಗ್ ಹೋಗ್ತೀಯ ಸಿನಿಮಾದಲ್ಲಿ ಅಂತ ಒಂದು ಪ್ರಶ್ನೆ ಬಂತು. ಸರಿ ಹೌದಲ್ವಾ ಅಂತೇಳಿ ನಾನು ಸುಮ್ಮನೆ. ನಾನು ಪ್ರತಿಯೊಂದು 4 ದಿವಸಕ್ಕೊಂದ್ಸಾರಿ 8 ದಿವಸಕ್ಕೊಂದ್ಸಾರಿ ನಾನು ಸಿಟಿಗೆ ಹೋದಾಗ ಕನ್ನಡ ಬುಕ್ ಓದೋ ಅವಕಾಶ ಇತ್ತು ನನಗೆ. ಸಿನಿಮಾ ಬುಕ್ ನನಗೆ ಬಹಳ ಇಷ್ಟ ಚಿಕ್ಕ ವಯಸ್ಸಿನಿಂದ. ಅದರಲ್ಲಿ ಏನಿತ್ತು ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಅಣ್ಣವ್ರದ್ದು ಏನಿದ್ರು ಒಂದು ಲೇಖನ ಬಂದಿತ್ತು, ಅದ್ರಲ್ಲಿ ಕಥಾನಾಯಕನ ಕಥೆ ಅಂತ ಹೇಳಿ ಒಂದು ವಿಜಯ ಚಿತ್ರ ಬುಕ್ ಬರ್ತಾ ಇತ್ತು ಮ್ಯಾಗಝಿನ್. ಸುಮ್ಮನೆ ನಾನು ಓದ್ತಾ ಏನಿತ್ತು ಅದ್ರಲ್ಲಿ ಅಂದ್ರೆ ರಾಜ್ಕುಮಾರ್ ಅವ್ರು 4ನೇ ಕ್ಲಾಸ್ ಓದಿ ರಂಗಭೂಮಿ ಸೇರಿ ಇವತ್ತು ಒಂದು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ದೊಡ್ಡ ನಟರಾಗಿ ಒಂದು ಹೆಸರು ತಗೊಂಡಿದ್ದಾರೆ, ನಟ ಸಾರ್ವಭೌಮ, ಕಲಾಕಂಠೀರವರ ಹೆಸರು ತಗೊಂಡಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಏನು ಮಾಡ್ಬೇಕಂತ ಮಾಡ್ಬೋದು, ಆದ್ರೆ ಗುರಿ ಇರಬೇಕು, ಸಾಧನೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು ಅಂತ ಒಂದು ಲೇಖನ ಇದೆ. ಪಿಕ್ಚರ್ನಲ್ಲಿ ಹೋಗ್ಬೇಕು ಅಂತ ಒಂದು ಆಸೆ ಮೊದಲಿಗೆ ಅಣ್ಣೋರ್ದೇನೆ ಯಾವಾಗ ಲೇಖನ ನೋಡಿದ್ರೆ ಅದು ಸ್ವಲ್ಪ ಮನಸ್ಸಲ್ಲಿ ಅದು ಮೊದಲಿಂದ ಇತ್ತು. ಹೋಗ್ಬೇಕಂದಾಗ ಏನಾಯ್ತು ಅಂದ್ರೆ ನಮಗೆ ಒಂದು ಸ್ವಲ್ಪ ಜಮೀನಿತ್ತು. ಕಾಲಕ್ರಮೇಣ ಅದು ಏನೋ ನಮ್ಮ ಅದೃಷ್ಟನೋ ಹೇಳ್ಬೋದು, ಕಾಲಕ್ರಮೇಣ ಜಮೀನು ಹೋಯಿತು. ನಮ್ಮ ತಮ್ಮ ಮಲ್ಲಿಕಾರ್ಜುನ ಅಂತ ಅವನು ತೀರ್ಕೊಂಡ, ನನ್ನ ತಂಗಿ ತೀರ್ಕೊಂಡ್ರು, ನನ್ನ ಭಾವ ತೀರ್ಕೊಂಡ್ರು. ಹೀಗಾಗಿ ಆ ಸಮಯದಲ್ಲಿ ನಾನು ಏನಾಯ್ತು ಸ್ವಲ್ಪ ನಾನು ನಿರಾಶೆ ಆದೆ. ಸೆಂಟಿಮೆಂಟ್ ಅನ್ನು ನಾನು ಮರ್ತೇ ಬಿಟ್ಟಿದ್ದೀನಿ. ಏನಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬರೀ ಕಷ್ಟ ಕಷ್ಟ ಕಷ್ಟ. ಏನಾಗಿದೆ ಅಂದ್ರೆ ಸಾಕಷ್ಟು ಕಷ್ಟಗಳು ಎದುರಿಸಿ ಆ ಕಣ್ಣಿಗೆ ನೀರು ಬತ್ತು ಹೋಗ್ಬಿಟ್ಟು. ಇನ್ನೊಂದು ಸರಿ ಏನಂದ್ರೆ ನಾನು ಬರ ಪಿಕ್ಚರ್ದಲ್ಲಿ ಒಂದು ಅನಂತ್ ನಾಗವ್ರಿಗೆ ಪರಿಚಯ ಮಾಡ್ಕೋದ್ರೆ ಒಂದು ಕಾರಣ ಇತ್ತು. ಹೋದೆ, ಹೇಗೆ ಮಾತಾಡಿಸ್ಬೇಕು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾಟಕ ಕಂಪ್ನಿಯಲ್ಲಿದ್ದೆ ನಾನು ಅವಾಗ. ಸುಮ್ಮನೆ ನಿಂತಿದ್ದೆ. ನಿಂತಾಗ ಅವ್ರು ಮರಾಠಿಯಲ್ಲಿ ಮಾತಾಡ್ತಾ ಇದ್ರು, ಹೀರೋಯಿನ್ ಅವರು. ಅವ್ರೇನಂತವ್ರು, ಕಾಯಿ ಇತ್ತ ಊನ್ ಹಾಯ್ ಲೈ ಊನ್ ಹಾಯ್ ತಾಕ ನೈ ಕಾಯಿ ಬಿ ನೈ ಅಂತ ಹಿಂಗೇನು ಏನಂದ್ರೆ ಮೊಸರು ಇಲ್ಲ ಮಜ್ಜಿಗೆ ಏನು ಒಂಥರ ಭಾಳ ಕಷ್ಟ ಬಿಸಿಲು ಅಂತ ಹೇಳಿ ಮಾತಾಡ್ತಾರೆ. ನಾನು ಮಧ್ಯದಲ್ಲಿ ಹೋಗಿ ಅಣ ಮೀ ತಾಕ್ ದಹಿ घेऊन येतो ಅಂತ. म्हणजे तू कोण आता? माझं नाव वैजनाथ बिरादार म्हणा, मी असं नाटक कंपनीचा आर्टिस्ट ಕಾಮಿಡಿ ಆರ್ಟಿಸ್ಟ್. ಬರೋಬರ ಅಂತೇಳಿ ಇದು ಮಾಡೋಣ. ಅಥವಾ ರಾತ್ರಿ ನಮ್ಮ ಅಜ್ಜಿ ಮುಂದೆ ಕುಂತು ಇದು ಮಾಡಿ ಒಂದು ನೀರು ಹಾಕೋದು, ಮೊಸರು ಮಾಡಿ ಒಂದು ಸುಮಾರು ಒಂದು 2 ಲೀಟ್ರ್ ಮೊಸರು ತಗೊಂಡು ಬೆಳಿಗ್ಗೆ ಸೈಕಲ್ ಮೇಲೆ ಬೆಳಿಗ್ಗೆ 7:30 ಗಂಟೆಗೆ ನಾನು ತಗೊಂಡು ಬಂದೆ ರೀ. ಅವ್ರು ಕೇಳ್ಕೊಂಡು ಹೋಗಿದೆ, ಸರ್ ನೀವು ಬೆಳಿಗ್ಗೆ ನಾಷ್ಟ ಎಷ್ಟು ಗಂಟೆಗೆ ಮಾಡ್ತೀನಿ? ಯಾಕಪ್ಪ ಸರ್ ಮೊಸರು? ಇಲ್ಲ ಬೇಡಪ್ಪ, 7 ಮಾಡ್ತೀನಿ, 7:30 7:45 ಮಾಡ್ತೀನಿ. ಕರೆಕ್ಟಾಗಿ 7:30 ತಗೊಂಡು ಬಂದು ಅವ್ರಿಗೆ ಮೊಸರು ಕೊಟ್ಟು, ಅದು ಮೊಸರು ಹೆಂಗಿತ್ತು ಒಂದ್ಸರಿ ಹಿಂಗೆ ಕೈಲಿ ಇಟ್ಕೊಂಡು ಹಿಂಗೆ ಆದ್ರೆ ಒಂದು ಹನಿ ನೀರು ಹಾಕಲಿ ಬಿಡಲಿ ನಮ್ಮ ಅಜ್ಜಿಗೆ. ನಾನು ಕೊಟ್ಟಾಗ ಅವ್ರು ಏನದೇ ಎಲ್ಲರೂ ಕುಡಿ ಅಂತೇಳಿ ಅನಂತನಾಗ್ ಸರ್ ಅವರು, ಎಮ್ ಎಸ್ ಸತ್ಯ ಅವರು, ಅವ್ರ ಮಂದಿಪುರ ಇದ್ದರು. ಆಯಿತು ನಮ್ಮ ಸಿಂಹ ಅವರು ಆರ್ಟಿಸ್ಟ್ ಸಿಂಹ ಅಣ್ಣ ಇದ್ದರು. ಇಲ್ಲೂ ಆಯಿತು ಕ್ಯಾಮ್ರಾಮನ್ ಅಶೋಕ್ ಅಂತ ಹೇಳಿದ್ರು. ಇಲ್ಕೊಂಡು ಯಾರಿದು ಮೊಸರು ತಂದು ಎಷ್ಟು ಚೆನ್ನಾಗಿದೆ ರೀ ಮೊಸರು. ಅವ್ರು ಅನಂತನಾಗ್ ಸರ್ ಹೇಳಿದ್ರು, ನೋಡ್ರಿ
ಅವ್ರು ವೈಜನಾಥ್ ಬರತ್ತ ಅಂತೇಳಿ ನಾಟಕ ಕಂಪನಿ ಆರ್ಟಿಸ್ಟು. ಪಾಪ ನಿನ್ನೆ ನಾವೇನೋ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಮರಾಠಿ ಬರೋಂಗೆ ಕಾಣಿಸುತ್ತೆ. ಮಧ್ಯಪ್ರದೇಶ ಅವ್ರು ಮಾತಾಡಿದ್ರು, ನಮ್ಮ ಹೆಸರು ತರ್ತೀನಿ ಅಂದ್ರೆ ಬೇಡ ಅಂದ್ರೆ ಆದರೂ ಏನೋ ಪ್ರೀತಿ ಅಂತ ತಿನ್ರಿ ಅಂತೇಳಿ ಇದು ಮಾಡಿದಾಗ ಅವ್ರು MS ಸತ್ಯ ಅವರು ಡೈರೆಕ್ಟರ್ ಅಂದರು, ಓ ನಾಟಕ ಕಂಪನಿ ಆರ್ಟಿಸ್ಟ್ ಅಂತ. ಹೌದು, ಅವ್ರಂದ್ರೆ ನೋಡಿ ಸರ್ ಅವ್ರನ್ನ ಕ್ಯಾರೆಕ್ಟರ್ ನೋಡಿ ಪಾಪ ಏನೋ ಪ್ರೀತಿಯಿಂದ ಬಂದೇನೆ, ಮತ್ತು ನಾಟಕ ಕಂಪನಿ ನೋಡಿ ಯಾವುದವ್ರು ಇದ್ದು ನೋಡಿ ಇದೇ ನಂತೂ ಅರೆ ಒಂದು 2 ದಿವಸ ಬಿಟ್ಟು ಬರ್ಲಿಕ್ಕಾಗತ್ತಾ? 2 ದಿವಸ ಬಿಟ್ಟು ಬಂದರೆ ಒಂದು ಪಾತ್ರ ಇದೆ, ಒಂದು ಹಳ್ಳಿ ಪಾತ್ರ. ಸರಿ ಅಂತೇಳಿ ಆಯ್ತು ಬರ್ತೀನಿ ಅಂದ್ರೆ 2 ದಿವಸ ಬಿಟ್ಟು ಬರ್ತೀನಿ ಸರ್, ಇರ್ತೀನಿ ಸರ್. ನಾವು ಸಂಕ್ರಾಂತಿ ಹಬ್ಬ ಇತ್ತವಾಗ, ಸಂಕ್ರಾಂತಿ ಹಬ್ಬಕ್ಕೆ ಮನೆಗೆ ಬಂದಿದ್ದೆ ನಾವು. ಇರ್ತೀವಿ ಸರ್, 2 ದಿವಸ ಬಿಟ್ಟು ನಾವು ಹೋದ ತಕ್ಷಣ ಅವರೆಲ್ಲ ಹೇಳಿದ್ರು, ಈಗ ಊರಲ್ಲಿ ಜೀವನ ಮಾಡ್ಲಿಕ್ಕೆ ಯಾವ ದಾರಿ ಇಲ್ಲ, ಬೇರೆ ಕಡೆ ಹೋಗ್ಬೇಕು ಅಂದ್ರೆ ವಿದ್ಯಾವಂತನಲ್ಲ, ಏನ್ ಮಾಡಬೇಕು ಅಂದ್ರೆ ನಮ್ಮ ಊರಲ್ಲಿ ಒಂದು ಮಹದೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಆಗಿದ್ರೆ ಅದು ಜೀವಂತ ಮಹಾದೇವ ಅಂತ ಇವತ್ತು ನಾವು ಹಿರಿಯರು ಕೇಳಿದ್ವಿ. ಆ ದೇವ್ರನ್ನ ಯಾರು ನಂಬಿದಾರೋ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಎಲ್ಲರೂ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು. ಸರಿ, ಒಬ್ಬರು ಪುರಾಣ ಹೇಳ್ತಿದ್ರು ಬಾಬುರಾವ್ ಅಂತೇಳಿ, ಅವ್ರ ಹತ್ರ ಹೋಗಿ ಕೇಳೋಣ, ಮತ್ತೆ ಈಗ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಏನ್ ಮಾಡ್ಲಿ ಈಗ? ನೋಡಪ್ಪ ಏನ್ ಮಾಡ್ತೇನೆ ನೀನು, ಮತ್ತೆ ಈಗೇನಿಲ್ಲ ನೋಡು ಮಹಾದೇವ್ ಇದ್ದಾನೆ, ಹೋಗಿ ಮಾಡಿ ಏನು ನಿನ್ನ ಒಂದು ಚಿಂತನೆ ಯಾರಿಗೂ ಏನು ಹೇಳಕ್ ಹೋಗಬೇಡ, ಈಗಂತೂ ಯಾರೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಮಹಾದೇವನ ಮುಂದೆ ನೀನೇನು ಕಷ್ಟ ಹೇಳ್ಕೊ, ಅಲ್ಲಿಂದ ಏನು ಪರಿಹಾರ ಆಗುತ್ತೆ ದೇವರಿದ್ದಾನೆ ಅಂದ್ರೆ. ಸರಿ, ನಮ್ಮೂರಿನ ಒಂದು ಮೇಲೆ ಹಳೆ ಊರಿಗೆ 1 ಕಿಲೋಮೀಟರ್ ಹೋಗಿ ಕುಂತೆ. ಸುಮಾರು ನಾನು ಇಲ್ಲ ಅಂದ್ರೆ ಒಂದು ಏನು ಮಾಡಬೇಕು ಅನ್ನೋದಕ್ಕೆ ಒಂದು 2 ತಿಂಗಳು ಟೈಮ್ ತಗೊಂಡೆ ನಾನು. ನಮ್ಮ ತಾಯಿಯವ್ರಿಗೆ ಹೇಳಿದೆ, ನಾನು ರಾತ್ರಿ ಊಟ ಮಾಡಿ ಕುಂತಾಗ ಅವ ಮತ್ತೆ ಹಿಂಗಂತೂ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ, ಮತ್ತು ನಾನು ಮಹಾದೇವನ ಲಿಂಗದ ಮೇಲೆ 105 ಬಿಂದಿಗೆ ಹಾಕಬೇಕು, ನೀರು ಹಾಕಬೇಕು ಅಂತ ನನಗೆ ಆಸೆ ಆಗಿದೆ, ಹೇಗೆ ಮಾಡಲಿ? ಹಾಕಬೇಕು, ಮತ್ತು ನಿನ್ನ ಮನಸ್ಸೇ ದೇವ್ರ ಅದು ಒಳ್ಳೆ ಕೆಲಸ ಅಲ್ಲ ಅಂತೇಳಿ 105 ಬಿಂದಿಗೆ ಏನು ಯಾವ ಕಲ್ಪನೆ ಮಾಡ್ಕೊಂಡಿಲ್ಲ ನಾನು. ಒಳ್ಳೇದಾಗುತ್ತೆ ಅಂದ್ರೆ ಅಷ್ಟೇ, ಒಂದು ಮೂಢನಂಬಿಕೆ ಅಷ್ಟೇ. ನನಗೆ ಕೆಲಸ ಆಗುತ್ತೇನೋ ಅಂತಲ್ಲ, ಆಗಲ್ಲ ಅಂತ ಸುಮ್ಮನೆ ಒಂದು ಮೂಢನಂಬಿಕೆಯಿಂದ ನಾನು 105 ಬಿಂದಿಗೆ ನೀರು ಹಾಕಿ. ಅದು ಹೇಗಿನಂದ್ರೆ ನಾವು ಕೆಳಗಡೆ ಹೋಗ್ಬೇಕಾದ್ರೆ ಡೌಲಿದೆ, ನೀರು ತುಂಬ್ಕೊಂಡು ಬರ್ಬೇಕಾದ್ರೆ ಎತ್ತರಕ್ಕಿದೆ, ಕಲ್ಲು ಬಂಡೆ ಅದು ಇಲ್ಲ, ಭಾಳ ಕಷ್ಟಪಟ್ಟು ನೀರು ಬರಬೇಕು. ನಾನು ಏನು ಮಾಡಿದ್ದೆ ಅಂದರೆ 105 ಬಿಂದಿಗೆ ನೀರು ಹಾಕಬೇಕು ಅಂದರೆ 105 ಬಿಲ್ಪತ್ರೆ ಇಟ್ಕೊಂಡಿದ್ದೆ ನಾನು ಒಂದು ಖರ್ಚಿಪ್ಪಲ್ಲಿ. 1 ಬಿಂದಿಗೆ ನೀರು ಹಾಕೋದು, 1 ಬಿಲ್ಪತ್ರೆ ಹೇಳೋದು, ಅಂದರೆ ಯಾವಾಗ ಅದು ಮುಗಿತು ಅವು ಹಾಕಿದ್ದೀನಿ ಅಂತ, ಯಾಕಂದ್ರೆ ಲೆಕ್ಕ ಇರಲ್ಲ ಅಂತೇಳಿ ಆವತ್ತು ಮಾಡ್ಕೊಂಡು ಆಯಿತು. ಅವತ್ತಿಂದಾಗ ಅಲ್ಲಿಂದ ಹಾಕಿದ್ರೆ ಊರು ಜನ ಅಲ್ಲದೆ ಬಿಡಪ್ಪ ಏನೋ ದೇವರು. ಇನ್ನು ಕೆಲವರು ಏನಂದ್ರು ಅಂದರೆ ಏನೋ ಒಂದೆಲ್ಲ ಕಳ್ಕೊಂಡಿದ್ದಾನೆ, ಏನೋ ದೇವರಲ್ಲಿ ಕೇಳ್ತಿರ್ಬೇಕಂತ ಒಬ್ಬರು ಹಿಂಗೆಲ್ಲ ಅಂದ್ರೆ ಸರಿ ಅಂತೇಳಿ ನಾನು ಅಲ್ಲಿ ಬಂದು ಅಲ್ಲಿಂದ ಬಿಟ್ಟು ನಾನು ಇದಕ್ಕೆ ಬರಬೇಕು, ಬೆಂಗಳೂರು ಬರಬೇಕು ಅಂತೇಳಿ ಒಂದು ಇದು ಮಾಡಿದೆ. ಬೆಂಗಳೂರಿಗೆ ನನಗೆ ಆವಾಗ ನಮ್ಮೂರಿಂದ 31 ರೂಪಾಯಿ 50 ಪೈಸೆ ಇತ್ತು ಬಸ್ಸಿಗೆ. ನನಗೆ 31 ರೂಪಾಯಿ 50 ಪೈಸೆ ಸೇರಿಸಬೇಕು ಅಂದರೆ 1 ತಿಂಗಳು ಹಿಡಿತು ನನಗೆ. 20 ರೂಪಾಯಿ ಸೇರಿಸೋದು, 1-2 ದಿನ ಬಿಟ್ಟರೆ ಮತ್ತೆ 5 ರೂಪಾಯಿ ಕಮ್ಮಿ ಆಗೋದು. ಈ ಥರ ಸಣ್ಣ ಕೊನೆಗೆ ಏನಾಯ್ತು ಅಂದರೆ ನಮ್ಮ ತಾಯಿ ತಮ್ಮ ಒಬ್ಬರು ಇದ್ದರು, ಮಾಣಿಕಪ್ಪ ಗುಂಜೆಟ್ಟಿ ಅಂತೇಳಿ, ಚಿನ್ನೂರಲ್ಲೇ ಅವರು ಅಗ್ರಿಕಲ್ಚರ್ ಆಫೀಸರ್ಸ್. ಅವ ನೆನಪು ಬಂತು ನನಗೆ, ಅರ್ಧ ದುಡ್ಡು ರೆಡಿ ನಾನು ಮಾಡಿದೆ, ಇದು ಇನ್ನು ದುಡ್ಡು ನಮ್ಗೆ ಸೇರಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ನಾನು ಸಿಂಧನೂರು ತನಕ ಎಷ್ಟು ಆಗುತ್ತೆ ಅಷ್ಟು ತೊಗೊಂಡೆ. ಅವತ್ತು ನನಗೆ ಏನಾಗಿತ್ತು ಅಂದರೆ, ನಾನು ಏನು ದುಡ್ಡು ಅಂದ್ಕೊಂಡಿದ್ದೀನಿ ಆ ದುಡ್ಡು ಕಮ್ಮಿ ಇದೆ, ಇನ್ನೊಂದು 5 ರೂಪಾಯಿ ಇರ್ಬೋದು ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೆ. 5 ರೂಪಾಯಿ ಮನೆಯಲ್ಲಿ ಅದಕ್ಕೆ ಅಕ್ಕಿಗೆ ಏನು ಬೇಕಾಗಿತ್ತು ನಾನು ಕೊಟ್ಟಿದ್ದೆ, ನಂಗೆ ಕಲ್ಪನೆ ಇಲ್ಲ. ಸರಿ, ಬಸ್ಸಲ್ಲಿ ಕುಂತೆ 1 ರೂಪಾಯಿ ಇಲ್ಲ ಸರ್ ಊಟ ಮಾಡೋಕ್ಕೆ. ಆಮೇಲೆ ಬಂದು ತಡ್ಕೊಂಡು ಹೋಗಿ ದುಡ್ಡಿಲ್ಲ, ನಾನು ಸರಿ ಹಂಗೆ ಬಸ್ ಅಂತೂ ಹತ್ತಿನ ಬಿಡು ದೇವರಿದ್ದಾನೆ ಅಂತೇಳಿ ಇದು ಮಾಡಿದೆ. ಒಂದು ಕಡೆ ದಾರಿಯಲ್ಲಿ ಬಂದು ಬಸ್ ನಿಂತು, ಎಲ್ಲರೂ ಊಟಕ್ಕೆ ಕಂಡಕ್ಟರ್ ಹೇಳಿದೆ ಇಳಿದು ಬಿಡಿ ಊಟ ಮಾಡಿ. ಸರ್ ನನಗೆ ಊಟ ಮಾಡಬೇಕಂತ ಭಾಳ ಹಸಿವೆ ಆಗಿದೆ, ಅದ್ರ ದುಡ್ಡಿಲ್ಲ. ಸುಮ್ಮನೆ ಅನ್ಸೆ ಮಾಡ್ಕೊಡಿ, ಏನು ದೇವ್ರೆ ಹಿಂಗಾಗೋಗ್ತಾರೆ, ಹೆಂಗೆ ಇದು ಇನ್ನು ಮುಂದಿದೆ, ಹೆಂಗೆ ಊಟ ಹೆಂಗೆ ಮಾಡಬೇಕು ಅಂತಂದಾಗ ಇವತ್ತಿನ ಸರ್ ಎಲ್ಲ ಜನ ಇಳಿದು ಹೋಗಿದ್ರು. ಯಾರು ಕೆಳಗಡೆ ನೋಡ್ತೀನಿ, ಒಂದು 10 ರೂಪಾಯಿ ಒಳಗಡೆ ಒಂದು 2 ರೂಪಾಯಿ, 2 ರೂಪಾಯಿ ಒಳಗಡೆ 1 ರೂಪಾಯಿ, 13 ರೂಪಾಯಿ ಬಿದ್ದಿದೆ ಯಾರು. ಮತ್ತೆ ನೋಡ್ತೀವಿ ಸಿಕ್ಕ ನೋಡಿ ಅಲ್ಲಿ ದೇವ್ರು ಏನೋ ಕೊಟ್ಟಲ್ಲ ಅಂತೇಳಿ ನಾನು ಅವ್ರ ಹಿಂದೆ ಹೋದೆ. ಅವ್ರು ಕಂಡಕ್ಟರ್ ಏನ್ರಿ ಕರೆದ್ರು ಬರಲಿಲ್ಲ, ನೀವು ಬಂದರೆ? ಇಲ್ಲ ಸರ್ ಏನೋ ಸುಮ್ಮನೆ, ಇಲ್ಲ ಸರ್ ಬರೋಕಂತ ಊಟ ಮಾಡಿದೆ. ಊಟ ಮಾಡಿ ನಮ್ಮ ಅವ್ರ ಹತ್ರ ಹೋಗಿ ಅವ್ರಿಗೆ ಹೇಳಿದೆ ಎಲ್ಲ ಹಿಂಗೆ ದುಡ್ಡು ಬೇಕಾದ್ರೆ ದುಡ್ಡು ಕೊಟ್ಟರು. ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಇಲ್ಲೆಲ್ಲ ನೋಡ್ತೀನಿ, ನಂಗೆ ಬೆಂಗಳೂರು ಪರಿಚಯ ಇಲ್ಲ, ಮತ್ತು ನನ್ನ ಕೈಯಲ್ಲಿ ದುಡ್ಡು ಇಲ್ಲ. ಇಲ್ಲಿ ಹೆಂಗೆ ಬಂದಿದ್ದೀನಿ ಅಂದರೆ ಮಂಡ್ಯ ಧೈರ್ಯ ನೋಡಿ, ಅಲ್ಲಿ ಬೆಂಗಳೂರು ಮುಟ್ಟೋಣ ದೇವ್ರು ಏನು ಮಾಡ್ತಾನೆ ಮಾಡಲಿ ಅಂತೇಳಿ ಇಲ್ಲಿ ಬಂದಾಗ ನಂದು ಏನು ಮಾಡಿ, ಇನ್ನು ಯಾರೋ ಒಬ್ಬ ನಮ್ಮ ತೆಕ್ಕಟ್ಟೆ ಗೋಪಾಲ್ ಅಂತ ನನ್ನ ಫ್ರೆಂಡ್ ಇದ್ದರು, ಅವ್ರ ಅಡ್ರೆಸ್ ಕೊಟ್ಟಿದ್ರು. ಅವ್ರ ಅಡ್ರೆಸ್ಸು ಕನ್ಫ್ಯೂಷನ್, ಇನ್ಯಾರೋ ಸಿಕ್ಕರು ಯಾರ ಹತ್ರ ಸ್ವಲ್ಪ ಇದು ಮಾಡಿ ಅಲ್ಲಿಂದ ನಾನೇನು ಮಾಡಿದೆ, ಮಡ್ರಾಸ್ಗೆ ಹೋದೆ. ನಾನು ಅಣ್ಣವ್ರ ಮನೆಗೆ ಮಡ್ರಾಸ್ಗೆ ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಬೆಳಿಗ್ಗೆ ಒಂದು 9-9:30 ಹೋಗಿದೆ. 9-9:30 ಹೋದಾಗ ಅವರು ಇಲ್ಲ, ಅವರು ಅಣ್ಣವರು ತಾಯಿಗೆ ತಕ್ಕ ಮಗ ಪಿಕ್ಚರ್ ಶೂಟಿಂಗ್ ಹೋಗಿದ್ದಾರೆ, ಸಾಯಂಕಾಲ 5-5:30 ಬರ್ತಾರೆ ಅಂತ. ಸುಮಾರು ಬೆಳಗಿಂದ ಅಲ್ಲಿ ಸಾಯಂಕಾಲವರೆಗೂ ಕಾಯ್ಕೊಂಡು ಕುಂತು ಸಾಯಂಕಾಲ ಅಣ್ಣವ್ರು ಬಂದು ನನಗೆ ಒಳಗೆ ಹೋಗಬೇಕು, ಒಳಗೆ ಅವನು ಬಾಗಿಲಿದ್ದು ವಾಚ್ಮನ್ ಬಿಡ್ತಾ ಇಲ್ಲ. ಅವ್ರ ಅಣ್ಣವ್ರ ಮನೆ ಆಗಿತ್ತು, ಈ ಕಡೆಯಿಂದ ಬಂದು ಈ ಸೇರಿ ಊಟಕ್ಕೆ ಹೋಗೋರು ಚಿಡಿ ತೊಗೊಂಡು ಮೆಟ್ಲಿತ್ತು.
ಇನ್ನು ಅಣ್ಣವ್ರು ಇನ್ನೇನು ಒಂದು ಸೆಕೆಂಡ್ ಅವ್ರು ಒಳಗಡೆ ಹೋಗ್ಬಿಡೋರು. ನಾ ಕೂಗ್ಬಿಟ್ಟು ಅಣ್ಣ ಅಂತಂದೆ. ಯಾರು ಅಣ್ಣ ನಮ್ಮದು ಬೆಂಗಳೂರು ಅಣ್ಣ, ನಾನು ಒಬ್ಬ ಕಲಾವಿದ ಅಣ್ಣ, ನಾನು ನಾಟಕ ಬಂದೆ. ಅವ್ರು ವಾಚ್ಮನ್ ಹೇಳಿ ಅಣ್ಣವ್ರು ಬಿಡಿ ಅವ್ರನ್ನ ಬಿಡಿ ಅಂತ ಹೋದೆ. ಒಂದು ಕಾಲಿಗೆ ಬಿದ್ದು ಏನಾಗು ಅಣ್ಣ, ನಾನು ಇಲ್ಲೇ ನಿಮ್ಮ ಮನೇಲಿ ಇರ್ತೀನಿ, ಒಬ್ಬ ಕಲಾವಿದ ಎಲ್ಲಿದ್ದೀರಾ ನೀವು? ಅದ್ರ ಧಾರವಾಡ ಹುಬ್ಳಿ ಸೈಡ್ ಕಂಪನಿಯಲ್ಲಿ ಇದ್ದೀರ ಅಣ್ಣ, ತಮ್ಮ ಜೊತೆ ಇರೋ ಕೆಲವು ಸಿನಿಮಾದಲ್ಲಿ ಮಾಡಬೇಕು ಹಂಗಾತೆ. ಒಂದು ಕೆಲಸ ಮಾಡಿ, ಕಲಾವಿದ್ರು ಮನೇಲಿ ಇರಬಾರ್ದು, ನಿಮ್ಮ ಡ್ರೈವಿಂಗ್ ಏನಾದ್ರು ಬರುತ್ತಾ? ಇಲ್ಲ ಅಣ್ಣ ಡ್ರೈವಿಂಗ್ ಬರಲ್ಲ. ಒಂದು ಕೆಲಸ ಮಾಡಿ, ಒಂದು 5-6 ದಿವಸ ಬಿಟ್ಟು ನೀವು ಬೆಂಗಳೂರಿಗೆ ಬರ್ತೀನಿ, ಅಲ್ಲೇ ಇರಿ ನೀವು. ಕಂಠೀರವ ಸ್ಟುಡಿಯೋದಲ್ಲಿ ನಮ್ಮ ಶೂಟಿಂಗ್ ಇದೆ, ತಾಗಿ ತಕ್ಕಮ್ಮ ಶೂಟಿಂಗ್, ಯಾವುದೋ ಒಂದು ಪಾತ್ರ ಏನೋ ಒಂದು ಮಾಡೋಣ, ನೀವು ಹೋಗಿ ಅಂತಂದ್ರೆ. ಆಮೇಲೆ ಅಣ್ಣ ನಂಗೆ ಹೋಗಿ ದುಡ್ಡಿಲ್ಲ ಅಂದ್ರೆ ಮತ್ತೆ ಬಸ್ ಚಾರ್ಜ್ ಕೊಟ್ಟರು. ಬಸ್ ಚಾರ್ಜ್ ಇಲ್ಲಿ ಬಂದು ಏನಾಯ್ತು ಅಂದ್ರೆ ಸರ್, ನನಗೆ ಕಂಠೀರವ ಸ್ಟುಡಿಯೋ ಅನ್ನೋದು ನನಗೆ ಅದು ಅಡ್ರೆಸ್ ಸಿಗಲಿಲ್ಲ. ನೋಡಿದ್ರೆ ಮಲ್ಕೊಳ್ಳೋದಲ್ಲಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಇನ್ನು ಅಲ್ಲಿ ಕೆಳಗಡೆ ಒಂದು ಚಿಕ್ಕಲಾಲ್ಬಾಗ್ ಅಂತ ಹೇಳಿ ಒಂದಿದೆ. ಆ ಚಿಕ್ಕಲಾಲ್ಬಾಗ್ ಹೋಗ್ಕೊಂಡ್ರೆ ಯಾರಾದರೂ ಒಂದು 10 ಪೈಸೆದು ಕಡ್ಲೆಕಾಯಿ ತಿನ್ನಿಸೋರು, ಒಂದು 10 ಪೈಸೆದು ಇಡ್ಲಿ ಕೊಡಿಸೋರು, 10 ಪೈಸೆ ಸೌತೆಕಾಯಿ ತಿನ್ನಿಸೋರು, 10 ಪೈಸೆ ಕಡಲೆ ಉಸುಳಿ ತಿನ್ನಿಸೋರು, ಈ ಥರ ಎಲ್ಲ ಸುಲಭ ಬಂದಿದೆ. ಸರ್ ಏನು ಮಾಡಬೇಕು ತೋರಿಸ್ತಾ ಇರಲಿಲ್ಲ. ಆವಾಗ ನಾನು ತಕ್ಕಟ್ಟೆ ಗೋಪಾಲ ಅಂತೇಳಿ ಒಬ್ಬನ ತಮಗೆ ಹೇಳಿದ್ದೆ. ನಾನು ಹೇಳಿದಾಗ ಅವನು ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟ. ಚಿಕ್ಕಲಾಲ್ಬಾಗ್ ಹತ್ತಿರ ಅವನು ಚಾಮರಾಜ ಪೇಟೆಯಲ್ಲಿ 49 ಬಸ್ ನಂಬರ್ ಇತ್ತು, ರಾಘವೇಂದ್ರ ಕಾಲೋನಿ ಅಂತೇಳಿ 52 ಆ ಬಸ್ಸಲ್ಲೇ ಬರ್ತಿತ್ತು. ಅದು ಇದ್ದಕ್ಕಿದ್ದಾಗ ಹೇಳಿಬಿಟ್ಟು ಅವನು ಸಿಕ್ಕ ತಕ್ಷಣ ಹೆಂಗಾಯ್ತು ಅಂದರೆ, ಒಂದು ಕಡೆ ಖುಷಿ, ಒಂದು ಕಡೆ ಅಳು. ಹೋಗಿಬ್ಬರು ತಪ್ಕೊಂಡ್ಬಿಟ್ಟು ಅವನು ಏನು ವೈಜನಾಥ್ ಇಲ್ಲಿ ಬಂದುಬಿಟ್ರೆ ಹಂಗೆ ಹೇಳೋದಿಲ್ಲ, ನಿಮ್ಮ ಅಡ್ರೆಸ್ ಕಳ್ದೈತಿ, ಇಲ್ಲಿ ಬರ್ಕೊಟ್ಟಿದ್ದೆ, ಅದು ಎಲ್ಲೋ ಪ್ಯಾಂಟ್ನಾಗ ಇದಾಗೋಯ್ತು ಅಂತೇಳಿ ಅಲ್ಲಿ ಬಂದು ಹೇಳಿ, ಏನು ಹೆದರಬೇಡಿ ನಾನು ಸಿಕ್ತೀನಿ ಅಂತೇಳಿ. ಅವ್ರು ಏನು ಮಾಡಿದ್ರು ಅಂದರೆ, ನನಗೆ ಅಕ್ಕಿಪೇಟೆಯಲ್ಲಿ ಒಂದು ರಾಘವೇಂದ್ರ ಕಾಫಿ ಹೌಸ್ ಅಂತೇಳಿ ಒಂದು ಅವ್ರ ಕಡೆ ಹೋಟ್ಲ್ ಇತ್ತು, ನಾಗಪ್ಪ ಅಂತೇಳಿ ಓನರು. ಅವಾಗ ಹೋಗಲ್ಲಿ ಪರಿಚಯ ಮಾಡಿಸಿ, ನೋಡಿ ವೈಜನಾಥ್ ಅನ್ನೋರು ಒಳ್ಳೆ ವ್ಯಕ್ತಿ ಕೂಡ, ಒಳ್ಳೆ ಕಲಾವಿದರು, ಇವ್ರಿಗೊಂದು ಚೂರು ಮಾಡ್ಕೊಳ್ಳಿಕ್ಕೆ ಜಾಗದ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಅಂದ್ರೆ. ಅವರು ಅಂದ್ರೆ ನಮ್ಮಲ್ಲಿ ಜಾಗದ ವ್ಯವಸ್ಥೆ ಮಾಡ್ಕೊಡ್ತೀವಿ, ಆದರೆ ನಮ್ಮಲ್ಲಿ ಒಂದು ಟೈಮಿಂಗ್ ಕಂಡೀಷನ್ ಇದೆ. ಆ ಟೈಮಿಂಗ್ ಆದರೆ ಬರೀ ನಮ್ದೇನು ತೊಂದರೆ ಇಲ್ಲ. ಅಂದರೆ ರಾತ್ರಿ 10 ಗಂಟೆಗೆ ಬರಬೇಕು, ಬೆಳಗ್ಗೆ 5-5:30 ಎದ್ದು ಹೋಗ್ಬೇಕು. ಬೇಕಾದ್ರೆ 10 ಗಂಟೆಗೆ ಬಂದರೆ ಬೇಕಾದ್ರೆ ಸ್ನಾನ ಮಾಡಿಕೊಂಡು ಎಲ್ಲ ಮಾಡ್ಬೋದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ಕೊಂಡು ನಾನೇನು ಮಾಡ್ತೀನಿ, 10 ಗಂಟೆಗೆ ಹೋಗೋಣ, ಅದೇ ಬಟ್ಟೆನ ಅಲ್ಲೇ ತಣ್ಣೀರಲ್ಲಿ ಬಟ್ಟೆ ಒಗೆದು ಅಲ್ಲೇ ಒಣೆ ಹಾಕಿ ಬೆಳಿಗ್ಗೆ 5-5:30 ಎದ್ದು ಹೋಗ್ತಿದ್ದೆ. ಆಮೇಲೆ ಅವ್ರು ನಮ್ಮ ತಕ್ಕಟ್ಟೆ ಗೋಪಾಲ ಏನಾದ್ರು ನೋಡಿ, ಇವ್ರಿಗೆ ಏನಾದರೂ ದುಡ್ಡು, ಅವ್ರಿಗೆ ಏನು ಇಡ್ಲಿ ಅವ್ರು ಏನು ತಿಂತಾರೆ ಅವ್ರು ಕೊಡಿ, ದುಡ್ಡು ನಾನು ಕೊಟ್ಟು ನಾನು ಕಡೆ ಬಂದು ಜವಾಬ್ದಾರಿ ಅಂತ ಅವ್ರು ಹೇಳ್ಬಿಟ್ಟಿದ್ರು. ನಾನು ಸುಮಾರು ಪಾಪ ಅವ್ರು ಹೋದಾಗೆಲ್ಲ ಇದು ಕೊಡ್ತಿದ್ರು, ಹಂಗೆ ಜೀವನ ಮಾಡ್ಕೊಂಡು ಬಂದೆ. ಮುಂದೆ ಬಂದಾಗ ಜೀವನ ಹೇಗಾಯಿತು ಅಂದರೆ, ಬರೀ ಉಪವಾಸ. ಒಂದು ದಿವಸನೂ ಸರಿಯಾಗಿ ಸುಮಾರು ನಾನು ಒಂದು 6 ತಿಂಗಳಂತೂ ಕರೆಕ್ಟಾಗಿ ನಾವು ಹೋಟ್ಲ್ ಊಟ ಉಂಡೇ ಇಲ್ಲ. ಬರೀ 10 ಪೈಸೆ ವಸ್ತು, ಸೌತೆಕಾಯಲ್ಲಿ ಒಬ್ಬ ಸೌತೆಕಾಯಿ ಮಾಡ್ತಿದ್ದೆ ಚಿಕ್ಕಲಾಲ್ಬಾಗ್ ಹತ್ತಿರ, 10 ಪೈಸೆ ಸೌತೆಕಾಯಿ ತೊಗೊಳೋದು, ಡಬಲ್ 3 ಮೇಲೆ ಖಾರ ಹಚ್ಚೋದು. ಅದಕ್ಕೆ ಖಾರ ಹಚ್ಚಿದ್ರೆ, ಯಾಕಂದ್ರೆ ಖಾರ ಜಾಸ್ತಿ ತಿಂದರೆ ನೀರು ಕುಡಿದು ಹೊಟ್ಟೆ ತುಂಬುತ್ತಲ್ಲ ಅಂತ ನನ್ನೊಂದು ಭಾವನೆ. ಆ ಒಂದು ದಿವಸ ಅಂದ್ರೆ, ಸರ್ ತಮ್ದು ಯಾವ ಊರು? ಒಂದು ಬೀದರ್. ಯಾಕೆ ಸರ್ ಇಷ್ಟು ಖಾರ ತಿಂತೀರಾ? ಕಷ್ಟ ಆಗುತ್ತೆ ಸರ್, ನಾನು ನೋಡ್ತಾ ಇದ್ದೀನಿ. ಏನು ಮಾಡ್ತೀನಿ ನೀವು? ಸ್ವಾಮಿ ನಾನು ಕಲಾವಿದ ಸರ್, ದಯವಿಟ್ಟು ಹೇಳ್ತೀನಿ, ಅದಕ್ಕೆ ಒಂದು ಪೀಸ್ ನಾನು ನಿಮಗೆ ಎಕ್ಸ್ಟ್ರಾ ಕೊಡ್ತೀನಿ ಸರ್, ಖಾರ ಎಷ್ಟು ತಿನ್ಬೇಡಿ ಸರ್, ತಿನ್ಬಾರ್ದು ಸರ್ ಖಾರ ಅಂತ. ಸರ್ ಪಾಪ ಹೋದಾಗಲ್ಲ ಅವನು ಕೂಡ ಒಂದು ಪೀಸ್ ಜಾಸ್ತಿ ಕೊಡು, ಹಿಂಗೆಲ್ಲ. ಚಿಕ್ಕಲಾಲ್ಬಾಗ್ ಒಂದು ನಟರಾಜನ ಒಂದು ಮೂರ್ತಿ ಇದೆ, ಈ ಥರ ನಟರಾಜನ ಮೂರ್ತಿ ಇದೆ. ಈ ಕಷ್ಟ ಬಂದಾಗ ನಾನೊಂದು ವಾಗ್ದಾನ ಮಾಡ್ಕೊಂಡಿದ್ದೆ ಆ ನಟರಾಜನ ಮೂರ್ತಿ ಜೊತೆ. ಏನು ಅಂದರೆ, ಏನಪ್ಪ ದೇವ್ರೆ, ನಿನ್ನ ನಾನು ನಂಬ್ಕೊಂಡು ಬಂದೆ, ಆದರೆ ಈ ಥರ ನಾನು ಬರ್ತಾ ಇರಲಿಲ್ಲ, ನೀವು ಸತ್ಯ ನಡೆಯವರಿಗೆ ಏನು ಬೆಲೆ ಇಲ್ಲ ಅಂತೇಳಿ ಅದು ನನ್ನ ಮನಸ್ಸಲ್ಲಿ ನಾನೊಂದು ಹೇಳಿಕೆ ಹೇಳ್ಕೊಂಡಿದ್ದೆ. ನೋಡಿದ್ರೆ ನನಗೂ ನೀನು 3 ತಿಂಗಳು ಅವಧಿ, 3 ತಿಂಗಳ ಒಳಗಡೆ ನನಗೆ ಏನಾದರೂ ನೀನು ಪಿಕ್ಚರ್ನಲ್ಲಿ ಚಾನ್ಸ್ ಕೊಡಿಸ್ದೆ, ನೀನು ಪೂಜೆ ಮಾಡ್ತೀನಿ ನಮಸ್ಕಾರ ಮಾಡ್ತಿಲ್ಲ, ನಾ ಪೂಜಾನೂ ಮಾಡಲು ನಮಸ್ಕಾರ ಮಾಡಿ ಸಾಯಿಸ್ತೀಯ ಅಂತ ಒಂದು ಮನಸ್ಸಲ್ಲಿ ಸುಮ್ಮನೆ ನಾನು ಬೇಡ್ಕೊಂಡಿದ್ದೆ. ಅದೇ ಆ ಚಾನ್ಸ್ ಇದು, ಆ ಅವಕಾಶ ಹೆಂಗೆ ಬಂದಿತ್ತು ಅಂದರೆ, ಉಮೇಶ್ ಕುರ್ಕಂಡೆ ಹೋದಿನ ಶಂಕರನಾಥ ಅರವಿಂದರು ಆರ್ಡರ್ಸ್ ಕೊಟ್ಟಿದ್ದು 77 ದಿವಸ ಆಗಿತ್ತು. ಇನ್ನು 13 ದಿವಸ ಬ್ಯಾಲೆನ್ಸ್ ಇತ್ತು, ನಾ ದೇವ್ರಿಗೆ ಬೇಡ್ಕೊಂಡು ಲೆಕ್ಕ ಪ್ರಕಾರ. ಹಂಗೂ ನಾನು ಅನ್ಕೊಂಡು ಇನ್ನೇನು 77 ದಿವಸ ಇದೆ, ಇನ್ನೇನು ಇಲ್ಲಿ ಉಳಿದ ತಿಳ್ಕೊಂಡು ಒಂದು 3 ದಿವಸ ನಾನು ಉಮೇಶ್ ಕುರ್ಕಂಡೆ ಸರ್ ಅವ್ರ ಮನೆ ಮಲ್ಲೇಶ್ವರದಲ್ಲಿ, ಅವ್ರ ಮನೆ ಹೋಗಿಲ್ಲ ನಾನು. ಸರಿ ಇದ್ದಕ್ಕಿದ್ದಾಗ ನೋಡ್ಕೊ ಈತಲ್ಲಿ ಕೊಟ್ಟು ಹೋಗಲಿಲ್ಲ ಅಂತೇಳಿ ಒಂದು ದಿವಸ ನಾನು ಉಮೇಶ್ ಕುರ್ಕಂಡೆ ಮನೆಗೆ ಹೋಗಿ ನಮಸ್ಕಾರ ಸರ್, ಏನು ಯಾರು ಸರ್, ನನ್ನ ಹೆಸರು ವೈಜನಾಥ್ ಬರತ್, ಏನು ಸಮಾಚಾರ ಹೇಳಿ ಸರ್, ನನಗೆ ಶಂಕರನಾಥ ಅರವಿಂದವರು ಕಳಿಸಿದ್ರು, ಕೊಡಿ ಹೇಳಿದ್ರು. ಏನಪ್ಪ ಏನು ಸರ್, ನಾನು ಕಲಾವಿದ, ಹಿಂಗೆ ಅವ್ರು ನಮ್ಮ ಸ್ನೇಹಿತರಿಗೆ ಹೇಳಿದ್ರು ಸರ್. ಕೂತ್ಕೊಂಡು ಅವರೆಲ್ಲ ತಿಂಡಿ ಮಾಡಿಸಿ ಹೇಳಿದ್ರು. ಯಾವ್ರು ನಿಮ್ಮದು? ಸರ್ ನಾನು ಬೀದರು. ಅವರು ನಂದು ಗುಲ್ಬರ್ಗಪ್ಪ. ಏನು ಪಾತ್ರ? ಇಲ್ಲಪ್ಪ ಲೇಟಾಗಿ ಬಂದಿಲ್ಲಪ್ಪ, ಇನ್ನೇನು 4 ದಿವಸದಲ್ಲಿ ಶೂಟಿಂಗ್ ಇದೆ. ಏನು ಕೆಲಸ ಮಾಡ್ತಾ ಇದೆಯಾ ಈಗ? ಸರ್ ಏನಿಲ್ಲ ಸರ್, ಸುಮ್ಮನೆ ಅಲ್ಲಿ ಏನೇಕ ಪಾತ್ರ ಮೇಲೆ ಅದು ಮಾಡ್ಕೊಂಡು ಜೀವನ ಕಾಯ್ತಾ ಇದ್ದೀನಿ ಸರ್. ಒಂದು ಕೆಲಸ ಮಾಡಪ್ಪ, ನೀನು ಒಂದು 23 ದಿವಸ ನಾವು ತುಮಕೂರು ಜಿಲ್ಲೆ ಸಂಪಿಗೆ ಅಂತೇಳಿ ಒಂದು ಊರಲ್ಲಿ ಲೊಕೇಶನ್ ಇದೆ, ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯನಾ? ಇರ್ತೀನಿ ಸರ್, ನನಗೇನು ಕೆಲಸ ಹೇಳ್ತೀನಿ ಸರ್. ಸರಿ ಅವರೆಲ್ಲ ಹೇಳಿದ್ರು, ಸರ್ ಹಿಂಗೆ ನಾನು ಕಷ್ಟದಲ್ಲಿ ಬಂದು ನನಗೆ ಎಲ್ಲ ಕತೆ ಹೇಳ್ಕೊಂಡು ಅವ್ರ ಮುಂದೆ. ಅವ್ರದ್ದು ಏನಿಲ್ಲಪ್ಪ, ನೀನು ನೋಡೋಣ, ನಮ್ಮಲ್ಲಿ 23 ದಿವಸ ಇವರು ನೋಡೋಣ, ಅದು ಆದಮೇಲೆ ಮುಂದೆ ವಿಚಾರ ಮಾಡೋಣ ಅಂತೇಳಿ ಬರುವ. ನನಗೆ ಅವರು ಸರ್ 20 ರೂಪಾಯಿ ಕೊಟ್ಟರು ನನಗೆ. 20 ರೂಪಾಯಿ ಆದರೆ ನನಗೆ 4 ದಿವಸದ ಊಟ. ನಾನೇನು ಮಾಡ್ತಿದ್ದೆ ಅಂದರೆ,
ಕುಮಾರ್ ಲಾಡ್ಜ್ ಅಂತ ಹೇಳಿದೆ, ಬೆಳಿಪೇಟೆ ಸರ್ಕಲ್ ಕುಮಾರ್ ಲಾಡ್ಜ್ ಅಂತ ಹೇಳಿದೆ. ಯಾವಾಗ ನಾನು ತಪ್ಪಿ ಊಟಕ್ಕೆ ಹೋದರೆ ₹1.25 ಬಾಳೆಯಲ್ಲಿ ಊಟ. ಬೆಳಿಗ್ಗೆ ₹1 10 ಇಡ್ಲಿ ಕೊಡ್ತಿದ್ರು, ₹1 ಇಡ್ಲಿ, ₹1.25 ಊಟ, ರಾತ್ರಿ ₹1.25 ಊಟ, ಮಧ್ಯದಲ್ಲಿ ಏನು ಮಾಡಿದ್ರೆ 10 ಪೈಸೆ ಸೌತೆಕಾಯಿ ಹಿಂಗೆಲ್ಲ ತಿಂದು ಹೊಟ್ಟೆ ತುಂಬಿಕೊಂಡಿದ್ದೇನೆ. ಅದು ದುಡ್ಡು ನೋಡಿ ನನಗೆ ಏನಾಗ್ಬಿಡ್ತು ಅಂದರೆ 4 ದಿವಸ ಊಟ ಆಯ್ತಲ್ಲ, ಒಂದು ಒಳಗಡೆ ಖುಷಿ. ಸರ್ ತುಮಕೂರಲ್ಲಿ ಒಂದು ನಾಟಕ ಹಾಕೊಂಡಿದ್ದೆ, ಕೊಂಡು ತಂದ ಗಂಡ ಅಂತೇಳಿ. ಕಾಶಿನಾಥ್ ಸರ್ ಅವರು ಅಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ರು. ಅದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ, ಎಲ್ಲೋ ಡೈರೆಕ್ಟರ್ ಮೇಲೆ ಸುಮ್ಮನೆ ಅಡ್ರೆಸ್ ತೊಗೊಳ್ಳೋದು, ಬುಕ್ಕಲ್ಲಿ ಅಡ್ರೆಸ್ ತೊಗೊಳ್ಳೋದು, ಹೋಗೋದು, ನಮಸ್ಕಾರ ಸರ್ ಹಿಂಗೆ ಅನ್ನೋದು ಬರೋದು ಮಾಡ್ತಿದ್ದೆ. ಅವತ್ತು ಕಾಶಿನಾಥ್ ಸರ್ ಏನು ಮಾಡಿದ್ರು, ಗೆಸ್ಟ್ ಸಮಾರಂಭ ಮುಗಿದು ನಾನು ಹೊರಡ್ತೀನಿ ಅಂದ್ರೆ, ಸರ್ ಒಂದು ನಾಟಕ ನೋಡಿ ಸರ್ ತಾವು, ನಾನು ಪಾತ್ರ ಇದೆ ಸರ್ ನೋಡಿ ಅಂತ. ಅಷ್ಟೊತ್ತಿಗೆ ಅವ್ರ ಮೇಲೆ 8 ಸೈಡ್ ನಾನು ಹೋಗಿ ಬಂದಿದ್ದೆ. ಸರಿ ಅಂತ ಕೂತ್ಕೊಂಡ್ರು. ನಾನೊಂದು ಅರ್ಧ ಗಂಟೆ ಕೂತ್ಕೋತೀನಿ ನಾನು, ಸುಮಾರು 1 ಅವರ್ ಕೂತ್ಕೊಂಡು ಒಂದು ಸೈಡ್ ನಾನು ಕರೆದ್ರು, ಬರ್ರಿ ಇಲ್ಲಿ, ಏನ್ರಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಪಾತ್ರ, ನಮ್ಮ ಮನೆಗೆ ಬರ್ತೀರಾ, ನಮಸ್ಕಾರ ಸರ್ ಅಂತೀರಾ, ಕೂತ್ಕೋತೀರಾ, ಒಂದು 2 ದಿವಸ ಬಿಟ್ಟು ಸುಮ್ಮನೆ ಹೇಳ್ಬಾರ್ದಿವಲ್ಲ, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ನೀವು. ನಮ್ಮದು ಅಜಗಜ ಅಂತ ಒಂದು ಪಿಕ್ಚರ್ ಇದೆ, ಆ ಪಿಕ್ಚರ್ ಒಂದು ಪಾತ್ರ ಇದೆ ನಿಮಗೆ, ಆ ಪಾತ್ರ ನಿಮ್ಮ ಕೈ ನಾನು ಮಾಡಿಸ್ತೀನಿ. ಸರಿ ಅಂತೇಳಿ ನಾನು ಅವರು ಅಡ್ರೆಸ್ ಕೊಟ್ಟರು, ಹೋಗೋದು ಬರೋದು ಮಾಡ್ತಿದ್ದೆ. ಒಂದು ದಿವಸ ಹೇಳಿಬಿಟ್ರು, ದಿನ ಅವ್ರು ಹೇಳಿ ನನಗೆ 7 ರಿಂದ 7:30 ಫೋನ್ ಮಾಡಿ, ಸರ್ ನಮಸ್ಕಾರ ಸರ್, ನಾನು ಬೇರೆ ಸರ್ ನಾಳೆ ಮಾಡಿ ಹೇಳ್ತಿದ್ರು ಹೇಳಿ. ಒಂದು ದಿವಸ ಇವತ್ತು ಬನ್ನಿ ಅಂದರು, ಜಯನಗರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಒಂದು ಶೂಟಿಂಗ್ ಹೋದೆ. ಉಪೇಂದ್ರ ಅವರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದೆ. ಅಲ್ಲ ಡಬ್ಬ ರಿಪೇರಿ, ಕೊಡೆ ರಿಪೇರಿ ಅಂತ ತಾವೆಲ್ಲ ನೋಡಿರ್ಬೋದು. ಅದೊಂದು ಪಾತ್ರ ಮಾಡಿದೆ. ಪಾತ್ರ ಮಾಡಿದ ಮೇಲೆ ಅಲ್ಲಿಂದ ಶುರುವಾಗಿ ಮತ್ತೆ ಮುಂದೆ ಒಂದು ಅಲ್ಲಿಂದ ನಮ್ಮ ಉಪೇಂದ್ರ ಸರ್ನ ಪರಿಚಯ ಆಗೋಯ್ತು. ಮುಂದೆ ಅವರು ಒಂದು ಕತೆ ಬರ್ತಿದ್ರು, ಲವ್ ಟ್ರೈನಿಂಗ್ ಕತೆ ಬಂದು ಅವ್ರದ್ದೇನೆ. ಅದಕ್ಕೆ ಮುಂಚೆ ಏನು ಮಾಡೋದು, ತರಲೆ ನನ್ನ ಮಗ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ಕೂಡ ಮೊದಲನೇ ಸನ್ನಿವೇಶ ನಂದೇ ಬಿಕ್ಸ್ಕೊಂಡ್ ಪಾತ್ರ. ಆ ಲವ್ ಟ್ರೈನಿಂಗ್ ಕತೆ ಬರೆಯುವಾಗ ಅದರಲ್ಲಿ ಒಂದು ಬಿಕ್ಸ್ಕೊಂಡ್ ಪಾತ್ರ. ಆ ಕತೆ ಬಿ ರಾಮಮೂರ್ತಿ ಸರ್ ಕೊಡ್ಬೇಕಾದ್ರೆ ಹೇಳಿದ್ರಂತೆ, ನೋಡಿ ಎಲ್ಲ ಪಾತ್ರ ಯಾರ ಕೈಲಿ ಅದು ಮಾಡಿಸಿ, ಬಿಕ್ಸ್ಕೊಂಡ್ ಪಾತ್ರ ಮಾತ್ರ ಬೇರೆಯವ್ರ ಕೈಲಿ ಮಾಡಿಸಿ, ತುಂಬ ಒಳ್ಳೆ ಕಲಾವಿದರು, ನಾನು ಮಾಡಿಸಿನಿ, ಅದು ಒಳ್ಳೆ ಸೂಟೇಬಲ್, ಅವ್ರು ಇಟ್ಕೊಂಡೆ ನಾನು ಬರ್ತಿದ್ದೀನಿ. ಅದೊಂದು ಪಾತ್ರ ಬೇರೆಯವ್ರು ಯಾರು ಮಾಡ್ಬೋದು, ಬಟ್ ಸೂಟೇಬಲ್ ಆಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಆಮೇಲೆ ಲವ್ ಟ್ರೈನಿಂಗ್ ಬಿ ರಾಮಮೂರ್ತಿ ಸರ್ ಮಾಡೋ ನಾನು ಕರೆಸಿ ಈ ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಲವ್ ಟ್ರೈನಿಂಗಿಂದ ಕಾಶಿನಾಥ್ ಸರ್ ಅವರು ಇದ್ರು. ಅದರಲ್ಲಿ ಒಂದು 4 ದಿವಸ ಶೂಟಿಂಗ್ ಮಾಡಿದ್ರು. ಶೂಟಿಂಗ್ ಮಾಡಿದ ತಕ್ಷಣ ಕಾಶಿನಾಥ್ ಬರ್ರಿ ಹೀರೋನು, ಏನು ಸಹ ನೀವು ನನಗೆ ಹೀರೋ ಹತ್ತಿರ ನಿಮ್ಗೆ ಗೊತ್ತಾಗಲ್ಲ ರೀ, ನೋಡಿ ನೀವು ಹೊರಗಡೆ ಬಂದ್ರೆ ನಾವು ಕಮರ್ಷಿಯಲ್ ಹೀರೋ, ಹೊರಗಡೆ ಬಂದರೆ ನಿಮ್ಗೆ ಅಮ್ಮ ತಾಯಿನಂತ ಕರೀತಂತ ಮೊದಲು 8 ದಿವಸ ಮುಂಚೆನೇ ಸಾರಿ ಆಗ್ಬಿಟ್ಟು. ಅಲ್ಲಿಂದ ಇಲ್ಲಿವರೆಗೆ ಶುರುವಾಗಿ ಸುಮಾರು ಒಂದು 300 ಚಿತ್ರಗಳಾಗಿದೆ. ಮನೋಹರ್ ಸರ್ ಓಮಲಿಗೆ ಪಿಕ್ಚರ್ ಮಾಡಿದ್ರು, ಅವರೇ ಡೈರೆಕ್ಷನ್ ಮಾಡಿದಾಗ ರಾಜ್ಕುಮಾರ್ ಅನ್ನೋರಿಗೆ ಹೇಳಿದ್ರಂತೆ, ಅಣ್ಣ ನಾವು ಪಿಕ್ಚರ್ ಮಾಡಿದ್ವಿ ತಾವು ನೋಡ್ಬೇಕು ತಂದಾಗ ಬಂದವರು ಅಣ್ಣ ಪಿಕ್ಚರ್ ನೋಡಿದ್ರಂತೆ. ನೋಡ್ಬಿಟ್ಟು ಅಣ್ಣ ಹೇಗಾಗಿದೆ ಪಿಕ್ಚರ್ ಅಂತ ಭೀಮನವರವ್ರು ಕೇಳಿದ್ರಂತೆ. ಕೇಳಿದಾಗ ಅವ್ರ ಅಣ್ಣವರು ಒಂದು ಮಾತು ಹೇಳಿದ್ರಂತೆ, ತುಂಬಾ ಚೆನ್ನಾಗಿದೆ ಕತೆ ಎಲ್ಲ ಇದಿದೆ, ಆದ್ರೆ ಆ ಮಚ್ಚು ಪಾತ್ರ ಬಹಳ ಚೆನ್ನಾಗಿ ಅನುಭವಿಸ್ಬಿಟ್ಟಿದ್ದಾನೆ ಅಂದ್ರಂತೆ. ಅವನು ರಂಗಭೂಮಿ ಕಲಾವಿದ ಇರ್ಬೇಕಲ್ಲ, ಹೌದಣ್ಣ ರಂಗಭೂಮಿಯಿಂದ ಬಂದೆ ಅನ್ಕೊಂಡೆ ನಾನು, ಯಾಕಂದ್ರೆ ಪಾತ್ರ ಅನುಭವಿಸಿ ಮಾಡಿದ್ದಾನೆ. ಒಂದು ನನ್ನ ಜೀವನದಲ್ಲಿ ಹೊಸ ತಿರುವು ಅಂದ್ರೆ ಕಾಸರವಳ್ಳಿ ಸರ್ ಅವರು ಒಂದು ಪಿಕ್ಚರು. ಬಟ್ ನಾನು ಕಮರ್ಷಿಯಲ್ ಹಾಸ್ಯ ನಟನಾಗಿ ಬಿಕ್ಸ್ಕೊಂಡ್ ಪಾತ್ರ, ಕುಡ್ಕೊಂಡ್ ಪಾತ್ರ, ಇಂಥ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದಾಗ ಇದ್ದಕ್ಕಿದ್ದಾಗೆ ನನಗೆ ಈ ತರ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಇಂಥ ಒಂದು ಗಂಭೀರ ಪಾತ್ರ ಮಾಡ್ತೀನಿ ಅಂತ ಹೇಳಿ ನನಗೆ ನಿರೀಕ್ಷೆ ಇರಲಿಲ್ಲ. ಒಂದು ದಿವಸ ಇದ್ದಕ್ಕಿದ್ದಾಗೆ ಒಂದು ಫೋನ್ ಬಂತು. ಫೋನ್ ಬಂದಾಗ ಹಲೋ ಯಾರು ಬಿರಾದಾರ, ಹೌದು ಸರ್ ನಾನು ಗಿರೀಶ್ ಕಾಸರವಳ್ಳಿ ಮಾತಾಡ್ತಾ ಇದ್ದೀನಿ ಬಿರಾದಾರ. ನನಗೆ ಕನ್ಫ್ಯೂಸ್, ನನಗೆ ಯಾಕಂದ್ರೆ ಗಿರೀಶ್ ಕಾಸರವಳ್ಳಿ ಸರ್ ಕಲಾತ್ಮಕ ಚಿತ್ರ ಮಾಡ್ತಾರೆ, ಹೆಂಗೆ ನನಗೆ ಅಥವಾ ಯಾರೋ ಜೋಕ್ಸ್ ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು ಅಂತೇಳಿ ನನಗೆ ಒಂಚೂರು ಭಯ. ಯಾಕ್ರಿ ಮಾತಾಡ್ರಿ, ನಾನು ಕಾಸರವಳ್ಳಿ ಮಾತಾಡ್ರಿ ಅಂತ. ಸರ್ ಆಯ್ತು ಸರ್ ಹೇಳಿ ಸರ್, ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಆ ಒಂದು ಪಾತ್ರಕ್ಕೆ ನೀವಂತ ಅನ್ಕೊಂಡಿದ್ದೀನಿ, ನಿಮ್ಮನ್ನು ನಾನು ನೋಡ್ಬೇಕಲ್ಲ ಸ್ವಲ್ಪ. ಸರ್ ಎಲ್ಲಿ ಬರಬೇಕು ಹೇಳಿ ಸರ್, ನಾನು ಬರ್ತೀನಿ, ಡ್ಯೂಟಿಯಲ್ಲಿ ಊಟ ನನ್ನ ಮನೆ ಇದೆ, ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ, ಇಲ್ಲ ಬರ್ತೀನಿ ಸರ್ ಹೇಳಿ ಸರ್. ಯಾವಾಗ ಬರ್ತೀರಾ ಸರ್? ಮಧ್ಯಾಹ್ನವರೆಗೂ ನನ್ನ ಕೆಲಸ ಇದೆ, ಮಧ್ಯಾಹ್ನ ನಾನು ಬರ್ತೀನಿ ಸರ್. ಸರಿ ಹೋದ ತಕ್ಷಣ ಹೋಗಲೆಲ್ಲ ಭೇಟಿಯಾಗಿ ಮಧ್ಯಾಹ್ನ 2 ಗಂಟೆ ಊಟ ಮಾಡ್ತೀನಿ, ನನಗೂ ಊಟ ಮಾಡಿಸಿದ್ರು. ಊಟ ಮಾಡಿ ಎಲ್ಲ ಕತೆ ವಿವರ ಹೇಳಿದರು. ನಂತರ ಮಾಡ್ತೀರಿ ಅಲ್ಲಿ ಗಂಭೀರ ಪಾತ್ರ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಇಲ್ಲ ಸರ್ ಮಾಡ್ತೀನಿ ಅನ್ನೋಕ್ಕಿಂತ ಮಾಡಿಸಿ ಸರ್ ನೀವು. ಮಾಡ್ತೀನಿ ಅಲ್ಲ ಸರ್, ನಾನು ಇಲ್ಲಿವರೆಗೂ ನಾ ಪಾತ್ರ ಹೊಡಿತಂತ ಗೊತ್ತಿದೆ ಅಂಥೇಳಿ ಇದು ಮಾಡಿದೆ. ಹೋಗಿ ಹೇಳಿದ್ರು, ಡೇಟ್ ಕೊಟ್ಟು ಹೌದು. ನನಗೇನಾಯ್ತು ಸರ್, ಅಲ್ಲಿ ಕಮರ್ಷಿಯಲ್ ಚಿತ್ರಗಳಲ್ಲಿ ನಾನು ಏನೇ ಮಾಡಿರ್ಬೋದು, ಬಟ್ ಈ ಕಲಾತ್ಮಕ ಚಿತ್ರದಲ್ಲಿ ನನಗೆ ಅದು ಪ್ರಥಮ ಅಧ್ಯಾಯ. ಅದು ನನಗೆ ಯಾವತ್ತೂ ಗಂಭೀರ ಪಾತ್ರಗಳು ನಾನು ಮಾಡಿರಲಿಲ್ಲ. ಬಟ್ ಅದು ಏನಂದ್ರೆ ಇನ್ನೊಂದೇನಂದ್ರೆ ಅವರು ಒಂದು ಇಂಟರ್ವ್ಯೂ
ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ಡೈರೆಕ್ಟ್ರು. ನನಗೆ ಒಳಗಡೆ ಭಯ, ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ. ಆಯ್ತು, ಅವರಿಗೂ ನನಗೂ ಅಲ್ಲಿವರೆಗೂ ಕಾಸವಳ್ಳಿ ಸರ್ಗೂ ನಮ್ಗೆ ಯಾವ ಸಂಪರ್ಕನೂ ಇಲ್ಲ. ಇಲ್ಲೇ ಫಂಕ್ಷನ್ ಸಿಕ್ಕ ನಮಸ್ತೆ ಸರ್ ಅಂತ ಅಷ್ಟು ಬಿಟ್ಟರೆ ಯಾವುದೋ ಅವ್ರಿಗೂ ನಮಗೂ ಯಾವ ಒಂದು ಸಂಪರ್ಕ ಇರಲಿಲ್ಲ. ಸರಿಯಾದ ಪಾತ್ರ ವಿವರ ಹೇಳಿದ್ರು, ಎಲ್ಲ ಹೀಗಿರ್ಬೇಕು ಅಂತ ಹೇಳಿದ್ರು. ಅವ್ರ ಜೊತೆ ಒಂದು ಪಾತ್ರ ಮಾಡಿದ್ದೇ ಒಂದು ದೊಡ್ಡ ಅನುಭವ ಸರ್ ನನಗೆ. ಮೇಲಾಗಿ ಒಂದು ಆ ಪಾತ್ರ ಒಂದು ಏನು ಸಿಕ್ಕಿದೆಲ್ಲ ಅದು ಸರ್ ಸಿಕ್ಕಿದ್ದು ನನಗೆ ಹೆಂಗಂದ್ರೆ ಅದೇ ಒಂದು ನಂಗೆ ಒಂದು ದೊಡ್ಡ ಪ್ರಶಸ್ತಿ ಅನ್ನಂಗೆ. ಆ ಪಾತ್ರ ನಾನು ಹೆಂಗೆ ಮಾಡಿದ್ರೆ ನಾನಾಗಿರಲಿಲ್ಲ ಸರ್. ನಾನು ಅದು ಹೀಗೆ ಇರಬೇಕು ನೀವು ಏನಂದರೆ ನೀವು ಕಮರ್ಷಿಯಲ್ ಆರ್ಟಿಸ್ಟ್ಗಳು, ಕಾಮಿಡಿ ಆರ್ಟಿಸ್ಟ್ಗಳು ಅಂಗಾಂಗಗಳನ್ನ ಜಾಸ್ತಿ ಬಳಸ್ತಾರೆ, ಅವೆಲ್ಲ ನೀವು ಬಳಸಬಾರ್ದು. ನಾನೇನು ಹೇಳ್ತೀನಿ ಅಷ್ಟು ಕೇಳ್ತೀನಿ. ಏನಾದರೂ ಒಂಚೂರು ಏನಾದರೂ ನಾನು ಹೇಳಿದ್ಬಿಟ್ಟು ನೀವು ಮಾಡಿದರೆ ಪಾತ್ರ ಹಾಳಾಗುತ್ತೆ ಅಂತ ಹೇಳಿದರು. ಮಾಡಿದ್ರೆ ಸುಮಾರಲ್ಲಿ ಒಂದು ತಿಂಗಳಗಟ್ಟಲೆ ನಾವು ಬಿಜಾಪುರ, ಅಣ್ಣಿಗೇರಿ, ಗದಗು, ಮಜ್ಜಿಗುಡ್ಡ, ಹತ್ತಾಲಟ್ಟಿ, ಇಟ್ಟಂಗಿಹಾಳ ಎಲ್ಲ ಕಡೆ ನಾವು ಶೂಟಿಂಗ್ ಮಾಡಿದ್ವಿ. ಮಾಡಿದಾಗ ಸರಿ ಎಲ್ಲ ಮುಗಿದ ತಕ್ಷಣ ಆವಾಗ ಅವರು ವಸಂತಕುಮಾರ ಪಾಟೀಲ್ ಸರ್ ಹೇಳಿದರು, ನೋಡಿ ಬಿರಾದರ್ ಅವರೇ, ಇದು ನೀವು ಪಾತ್ರ ಮಾಡಿದಿರ. ಇಲ್ಲಿವರೆಗೂ ಗಿರೀಶ್ ಕಾಸವಳ್ಳಿ ಸರ್ ಜೊತೆ ಯಾರು ಕೆಲಸ ಮಾಡಿದರೆ ಕಲಾವಿದರು ಒಬ್ಬರು ಖಾಲಿ ಕೈಲಿ ಹೋಗಿಲ್ಲ, ಎಲ್ಲ ಪ್ರಶಸ್ತಿ ತಗೊಂಡು ಹೋಗಿದ್ದಾರೆ, ನಿಮಗೂ ಪ್ರಶಸ್ತಿ ಗ್ಯಾರಂಟಿ ಅಂತ ವಸಂತಕುಮಾರ ಪಾಟೀಲ್ ಸರ್ ನನಗೆ ಹೇಳಿದರು. ಪ್ರಶಸ್ತಿದು ಒಂದು ಸಮಯ ಬಂದಾಗ ದಿಲ್ಲಿಯಲ್ಲೆಲ್ಲ ಬಂದಾಗ ಇಂಟರ್ನೆಟ್ಟಲ್ಲಿ ನೋಡಿದೆ. ಫಸ್ಟ್ ನಾನು ನೋಡಿದ್ದು ನಿಮ್ಮ ಚಾನಲ್ ನಿಮ್ಮ TV 9. ಆವಾಗ ಏನಾಯಿತು ಅಂದರೆ ಹಿಂಗೆ ಅಮಿತಾಬ್ ಬಚ್ಚನ್ ಅವರಿಗೆ ಪಾಪಿಚಿಗೆ ಕೊಟ್ಟರು ಕನಸೆಂಬ ಕೂರಿನ ಎಲ್ಲ ಇಂಟರ್ನೆಟ್ ಹಾಕ್ತಾ ನೋಡಿದೆ. ಸರಿ, ನನಗನ್ನಿಸ್ತು ಏನು ಎಲ್ಲ ಹಿಂಗೆ ಹೇಳಿದ್ರೆ ಯಾಕೆ ಹೀಗಾಗೋಯ್ತು. ಸರಿ, ನಮ್ಮ ಅದೃಷ್ಟ ಸರಿ ಇರ್ಲಿಕ್ಕೆ ಇನ್ನೇನು ಮಾಡೋಕ್ಕಾರೆ, ಎಲ್ಲವೂ ನಾವು ನಿರೀಕ್ಷೆ ಮಾಡೋಕ್ಕಾರೆ, ನಮ್ಮ ಕಾಯಕಂತ ನಾವು ಮಾಡಲೇಬೇಕು ಅಂತ ಸುಮ್ಮನೆ ನನ್ನ ಮನಸ್ಸಲ್ಲಿದ್ದೆ. ಕಾಸವಳ್ಳಿ ಸರ್ ಅವರು ಫೋನ್ ಮಾಡಿದ್ರು, ಏನು ರೀ ಬಿರಾದರ್ ಎಲ್ಲಿದ್ರಿ ಸರ್? ಎಂಥ ಕಡೆ ಇದ್ದೀನಿ ಸರ್. ಏನು ಬಿರಾದವ್ರು ಮಿಸ್ ಆಯ್ತಲ್ರಿ ನಿಮಗೆ? ಇಲ್ಲಿ ಬಿಡಿ ಸರ್, ಏನು ಮಾಡೋಕ್ಕೆ, ಯಾಕೆ ನಾವು ಕಲಾವಿದರು ಅಂದರೆ ಕಾಯಕವೇ ಕೈಲಾಸ. ನಾವಂತೂ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್, ಇಲ್ಲಿ ಅದು ನಮ್ಮ ಅದೃಷ್ಟದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ನಾವು ಸುಮ್ಮನೆ ಇದ್ದೆ. ಸರಿ, ಅದ ನಂತರ ನಾನು ಅದು ಮರ್ತೇ ಬಿಟ್ಟಿದ್ದೆ. ನಾನು ಹಂಗೆ ಒಂದು ಅವಕಾಶ ಇತ್ತು, ತಪ್ಪಿತು, ನೋಡೋಣ ದೇವ್ರು ಏನಿಟ್ಟಿದೆ ನಮ್ಮ ಅದೃಷ್ಟದಲ್ಲಿ ಅಂತೇಳಿ ನಾನು ಸುಮ್ಮನೆ ಇದ್ದಾಗ ಮತ್ತೊಂದು ಇಂಥ ಒಂದು ಒಳ್ಳೆ ಸಂತೋಷದ ದಿನ. ಅವತ್ತು ನಾನು ಏನೋ ಒಂದು ನನ್ನ ಮನೆ ಇದ್ರಲ್ಲ, ಸ್ವಲ್ಪ ನಾನು ಇದರಲ್ಲಿದ್ದೆ, ನಾನು ಹರಿಬಿರಿಯಲ್ಲಿದ್ದೆ. ಆವಾಗ ಕಾಸವಳ್ಳಿ ಸರ್ ಅವ್ರು ಫೋನ್ ಮಾಡಿದ್ವಿ, ಎಲ್ಲಿದ್ರಿ ಬಿರಾದಾರ್ ಅವರೇ, ನಾನು ನಿಮ್ಮ ಸಂತೋಷ ಸುದ್ದಿ ಹೇಳ್ತೀನಿ ಕೇಳಿ ಅಂತ. ಹೇಳಿ ಸರ್, ನೋಡ್ತಿದ್ರೇನ್ರಿ TV? ಇಲ್ಲ ಸರ್, ನಾನು ಬೇರೆ ಕಡೆ ಇದ್ದೀನಿ ಸರ್. ನೋಡಿ, ನಿಮಗೆ ಒಂದು ಸ್ಪೇನ್ ಅನ್ನೋ ದೇಶದಲ್ಲಿ, ಯುರೋಪ್ ಕಂಟ್ರಿಯಲ್ಲಿ ನಿಮಗೊಂದು ಅತ್ಯುತ್ತಮ ನಟ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ ಈಗಲಿಂದ ಸರ್. ನನಗೆ ಹೆಂಗಂದ್ರೆ ಒಂದು ಏನು ಹೇಳೋಕ್ಕಾಗ್ತಾ ಇರಲಿಲ್ಲ, ಏನು ಹೇಳಬೇಕು ಬಾಯಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಪರಿಸ್ಥಿತಿ ನಿಮ್ಗೆ ಏನೋ ಗೊತ್ತಾಯ್ತು, ಇಲ್ಲ ಸರ್ ನೋಡ್ರಿ, ನಿಮ್ಗೇನು ದಿಲ್ಲಿಯಲ್ಲಿ ನಿಮಗೆ ಮಿಸ್ ಆಯ್ತಲ್ಲ, ಅದಕ್ಕಿಂತ ಒಂದು ಹೆಚ್ಚಿನ ಮಟ್ಟದ ನಿಮಗೆ ಸಿಕ್ಕಿದೆ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಕಾಯಬೇಕು ಬಿರಾದರ್ ಅವರೇ, ನೀವು ಕಷ್ಟಪಟ್ಟು ಮಾಡಿದಿರ ನೀವು. ಅಂದ್ರೆ ಇಲ್ಲ ಸರ್, ನೀವು ಮಾಡಿಸಿರ, ನಾನು ಮಾಡಿಸಿದ್ರೆ ನಾನು, ನೀವು ಮಾಡಿದಿರ, ಕಷ್ಟಪಟ್ಟಿದ್ದೀರ, ನೋಡಿದ್ದೀನಿ ನಾವು ಯಾವುದೋ ಒಂದು ಹೇಳಿಕೂ ಕೂಡ ನೀವು ಯಾವುದೋ ಒಂದು ಯಾಕೆ ಸರ್ ನೀವು ಕೇಳಿಲ್ಲ, ಅದಕ್ಕೆ ಒಂದು ದೇವರು ನಿಮಗೆ ಒಂದು ಒಳ್ಳೆ ಒಂದು ಇದು ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಅದು ಆದಮೇಲೆ ಇನ್ನು ಮುಂದೆ ಅಂತ ಎಲ್ಲ ತಮಗೆಲ್ಲ ಗೊತ್ತಿದ್ದಿದೆ. ಆ ನಂತರ ಎಲ್ಲ ಮಾಧ್ಯಮದಲ್ಲಿ ನಮ್ಮ ಮೀಡಿಯಾದವರು, ನಮ್ಮ ಪತ್ರಿಕೆಯವರು ಸಾಕಷ್ಟು ನನಗೆ ಪ್ರಚಾರ ಕೊಟ್ಟು, ಇಂಥ ಒಬ್ಬ ಕಲಾವಿದನ ಇದ್ದಾನೆ ಅಂತೇಳಿ ಸಾಕಷ್ಟು ನನಗೆ ಪ್ರಚಾರ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಗುಲ್ಬರ್ಗ, ಬಾಲ್ಕಿ, ಹುಣಾಬಾದ್, ಬಸವ ಕಲ್ಯಾಣ್ ಎಲ್ಲ ಕಡೆ ಕೂಡ ನನ್ನ ಬಗ್ಗೆ ಸಾಕಷ್ಟು ಪ್ರಚಾರ ಕೊಟ್ಟು, ನಾವು ಮನೆಯಲ್ಲಿರೋದು ನನಗೆ 3 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಣು 1 ಗಂಡು, ನನ್ನ ಹೆಂಡತಿ ನಾನು ವಾಸ ಮಾಡ್ತಾ ಇದ್ದೀವಿ. ಇದುವರೆಗೂ ಎಲ್ಲ ಆಗಿದೆ. ಆದರೆ ಇದುವರೆಗೂ ನನಗೆ ಯಾವುದೇ ಒಂದು ಸರ್ಕಾರದಿಂದ ಆಗಲಿ ಯಾವುದಾಗಲಿ ನನಗೊಂದು ಇನ್ನೂ ಒಂದು ಮನೆಯೂ ಸಿಕ್ಕಿಲ್ಲ, ಜಾಗನೂ ಸಿಕ್ಕಿಲ್ಲ. ಸುಮಾರು 5 ವರ್ಷದಿಂದ ನಾನು ಸತತವಾಗಿ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಕೂಡ ಆಗಿಲ್ಲ. ಆದರೆ ನಾನೇನು ಅವ್ರ ಮೇಲೆ ನಾನು ದೂರ್ತಾ ಇಲ್ಲ, ಬಟ್ ನನ್ನ ಕಷ್ಟ ನಾನು ಹೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಮಾಸಾಸನ ಕೂಡ ಹಾಕಿದ್ದೀನಿ, ಅದು ಕೂಡ 2005 ಇಸ್ವಿ ಹಾಕಿದ್ದೀನಿ, ಅದು ಕೂಡ ಇನ್ನೂ ಮಾಸಾಸನ ಬಂದಿಲ್ಲ. ಅಕಾಡೆಮಿ ಪ್ರಶಸ್ತಿಗೆ ಹಾಕಿದೆ, ಅದು ಒಂದು 5 ವರ್ಷ, ಅದು ಕೂಡ ಬರಲಿಲ್ಲ. ಹೆಂಗೋ ಜೀವನ, ಪ್ರೇಕ್ಷಕರು ನಮ್ಮನ್ನು ಕಲಾವಿದರು ಅಂಥೇಳಿ ನಮಗೆ ಸಾಕ್ತಾ ಇದ್ದಾರೆ, ಈ ಜೀವನ ನಡೀತಾ ಇದೆ. ಇನ್ನು ಮುಂದೆ ಕೂಡ ನಾನು ಈ ಕಲೆಯಲ್ಲೇ ನಾನು ಕೊನೆವರೆಗೂ ಹೀಗೆ ಕಲೆಯಲ್ಲೇ ಇರಬೇಕಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಇಷ್ಟು ಮಟ್ಟಿಗೆ ನನ್ನ ಹೆಸರು ಬರಬೇಕಾದ್ರೆ ಸಾಕಷ್ಟು ನನ್ನ ಕಣ್ಣಿಗೆ ಕಾಣುವಂಥ ಕೈಗಳು ಸಾಕಷ್ಟಿದೆ, ಇಲ್ಲಿವರೆಗೂ ಬಂದಿದ್ದೀನಿ. ಮುಂದೆ ಕೂಡ ಅಷ್ಟೇ ಸದಾ ಈ ಬಡ ಕಲಾವಿದರ ಮೇಲೆ ತಮ್ಮ ಪ್ರೀತಿ ಇರಲಿ ಅಂಥೇಳಿ ನಾನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.